ಅದು 1978ನೇ ಇಸ್ವಿ. ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ದೇಶಕ ಬಾಲಚಂದ್ರ ಮತ್ತೊಂದು ಚರಿತ್ರೆ ಸೃಷ್ಟಿಸಿದರು. ಅದೇ ಮರುಚರಿತ ಚಿತ್ರದ ಮೂಲಕ. ತಮ್ಮ ಸಿನಿಮಾದ ನಾಯಕಿಯ ಪಾತ್ರಕ್ಕಾಗಿ ಆಡಿಷನ್ ಕರೆದಿದ್ರು. 161 ಜನ ಆಡಿಷನ್ಗೆ ಬಂದಿದ್ರು. ಆದರೆ ಯಾರೂ ಇಷ್ಟವಾಗಲೇ ಇಲ್ಲ. ಆಗ 162ನೇ ಹುಡುಗಿ ಆಡಿಷನ್ ಕೊಡೋಕೆ ಬಂದರು. ಆ ಹುಡುಗಿ ಹೆಸರು ಅಭಿಲಾಷ. ಜಸ್ಟ್ 19 ವರ್ಷದವರು. ನೋಡೋಕೆ ದಪ್ಪಗೆ ಕಪ್ಪಗೆ ಕುಳ್ಳಗಿದ್ರು. ಇವರನ್ನ ನೋಡಿ ಎಲ್ಲರೂ ಒಳಗೊಳಗೆ ನಕ್ಕು ಸುಮ್ಮನಾಗಿದ್ರು. ಆದರೆ ಆ ಹುಡುಗಿ ಹಾಡೊಂದಕ್ಕೆ ಅದ್ಭುತವಾಗಿ ನಟಿಸಿದ್ರು. ನಿರ್ದೇಶಕರಿಗೆ ಅದು ತುಂಬಾನೇ ಇಷ್ಟವಾಗಿತ್ತು. ಅಲ್ಲಿಯೇ ಆಕೆ ಹೆಸರು ಬದಲಿಸಿದ್ರು. ಇನ್ಮುಂದೆ ನೀನು ಅಭಿಲಾಷ ಅಲ್ಲ, ಸರಿತಾ, ನೀನೇ ನಮ್ಮ ಸಿನಿಮಾಗೆ ನಾಯಕಿ ಅಂದ್ಬಿಟ್ರು. ಆ ಚಿತ್ರ ಕೂಡ ಸೂಪರ್ ಹಿಟ್ ಆಯಿತು. ಸೌತ್ ಸಿನಿಮಾ ಇಂಡಸ್ಟ್ರಿಗೆ ಮತ್ತೊಬ್ಬ ಕಲಾವಿದೆಯ ಎಂಟ್ರಿ ಆಯಿತು. ನಿರ್ದೇಶಕ ಬಾಲಚಂದ್ರ ಅವರಿಗೆ ಸರಿತಾ ಅಭಿನಯ ತುಂಬ ಇಷ್ಟವಾಗಿತ್ತು. ಹಾಗಾಗಿ ಕನ್ನಡದ ತಪ್ಪಿದ ತಾಳ ಚಿತ್ರಕ್ಕೂ ಇವರನ್ನೇ ನಾಯಕಿಯನ್ನಾಗಿ ಆರಿಸ್ಕೊಂಡ್ರು. ಆ ಚಿತ್ರದಲ್ಲಿ ವೇಶ್ಯ ಪಾತ್ರ ಮಾಡಿದ್ದ ಸರಿತಾ ಕ್ಲಿಕ್ ಆಗಿದ್ರು. ಇವರನ್ನ ನೋಡಿದವರೆಲ್ಲ ಮೊದಲು ಈಕೆಗೆ ವಯಸ್ಸಾಗಿದೆ ಅಂದ್ಕೊಳ್ತಿದ್ರು. ರಜನಿಕಾಂತ್ ಕೂಡ 24 ಇಲ್ಲ 25 ವರ್ಷ ಇರಬೇಕು ಅಂದ್ಕೊಂಡಿದ್ರಂತೆ. ಆದರೆ ಅವರಿಗಿನ್ನೂ 19 ವರ್ಷ ಅಂತ ಕೇಳಿ ಶಾಕ್ ಆಗಿದ್ರಂತೆ. ಸ್ಯಾಂಡಲ್ವುಡ್‌ನಲ್ಲಿ ಡಾಕ್ಟರ್ ರಾಜ್‌ಕುಮಾರ್, ಸರಿತಾ ಜೋಡಿ ಮೋಡಿ ಮಾಡಿತ್ತು. 3 ವರ್ಷದ ಗ್ಯಾಪಲ್ಲೇ ಅಂದರೆ 1981ರಿಂದ 83ರವರೆಗೆ 6 ಸಿನಿಮಾಗಳಲ್ಲಿ ರಾಜ್‌ಕುಮಾರ್‌ಗೆ ನಾಯಕಿಯಾಗಿದ್ರು. ಡಾಕ್ಟರ್ ರಾಜ್‌ಕುಮಾರ್, ಸರಿತಾರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಎಷ್ಟು ಹೊಂದಾಣಿಕೆಯಾಗಿತ್ತು ಅಂದರೆ, ಏನೋ ಮೋಹ ಏನೋ ದಾಹ, ಚಂದಿರ ತಂದ ಹುಣ್ಣಿಮೆ ರಾತ್ರಿ, ರವಿ ನೀನು ಆಗಸದಿಂದ ಇಂಥ ಹಾಡುಗಳೇ ಸಾಕ್ಷಿ. ಎರಡು ರೇಖೆಗಳು, ಮುಗಿಲ ಮಲ್ಲಿಗೆ, ಮಲಯ ಮಾರುತ, ಬ್ರಹ್ಮಗಂಟು, ಮೌನಗೀತೆ, ಸಂಕ್ರಾಂತಿ ಚಿತ್ರಗಳು ಸರಿತಾರವರ ಅಭಿನಯ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದು. 1989ರಲ್ಲಿ ಬಿಡುಗಡೆಯಾಗಿದ್ದ ಸಂಕ್ರಾಂತಿ ಚಿತ್ರದ ಅಭಿನಯಕ್ಕಾಗಿ ಸರಿತಾಗೆ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯು ಸಿಕ್ಕಿತ್ತು. ಸರಿತಾ ಕಣ್ಣುಗಳು ಸಿನಿಮಾದಲ್ಲಿ ಹೆಚ್ಚು ಮಾತಾಡ್ತಿದ್ವು. ಭಾವನೆಯನ್ನ ಡೈಲಾಗ್ನಲ್ಲಿ ಹೇಳೋದಕ್ಕಿಂತ ಇವರ ಕಣ್ಣುಗಳೇ ಹೇಳ್ಬಿಡ್ತಿದ್ವು. ಚಿಕ್ಕ ವಯಸ್ಸಿನವರಾದರೂ ಪಾತ್ರಗಳ ಆಯ್ಕೆಯಲ್ಲಿ ಸರಿತಾ ತುಂಬ ಜಾಗರೂಕತೆ ವಹಿಸ್ತಿದ್ರು. ಪಾತ್ರಕ್ಕೆ ಪ್ರಾಮುಖ್ಯತೆ ಇರುವಂಥ ಸಿನಿಮಾಗಳನ್ನೇ ಆರಿಸ್ಕೊಳ್ತಿದ್ರು. ಆ ಸಿನಿಮಾಗಳಲ್ಲಿ ಒಂದು ಮೆಸೇಜ್ ಕೂಡ ಇರ್ತಿತ್ತು. ಹಾಗಾಗಿ ಸರಿತಾ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಫೇಮಸ್ ಆಗಿಬಿಟ್ರು. ಕೆಲವು ನಿರ್ದೇಶಕ ನಿರ್ಮಾಪಕರಂತೂ ತಮ್ಮ ಸಿನಿಮಾಗೆ ಸರಿತಾನೇ ಬೇಕು ಅಂತ ಪಟ್ಟು ಹಿಡಿದುಕೊಳ್ತಿದ್ರು. ಅವರ ಕಾಲ್ ಶೀಟ್ ಪಡೆಯುತ್ತಿದ್ರು. ಅಷ್ಟು ಮನೋಜ್ಞವಾಗಿ ಅಭಿನಯಿಸ್ತಿದ್ರು ಸರಿತಾ. ಸಿನಿಮಾ ಫೀಲ್ಡ್‌ನಲ್ಲಿ ಸರಿತಾ ಒಳ್ಳೆ ಹೆಸರು ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯೂಸಿಯಾಗಿ ಕೈ ತುಂಬ ಸಂಪಾದನೆ ಕೂಡ ಮಾಡ್ತಾರೆ. ಸರಿತಾ ಬೆಳೆಯುತ್ತಿದ್ದ ರೀತಿ, ಅವರ ಸಂಪಾದನೆ ತೆಲುಗು ನಟ ವೆಂಕಟ ಸುಬ್ಬಯ್ಯ ಅವರ ಕಣ್ಣು ಕುಕ್ಕುತ್ತೆ. ಸರಿತಾ ಮೇಲೆ ಕೇಸ್ ಹಾಕ್ತಾರೆ. ಅಷ್ಟಕ್ಕೂ ಅವರು ಹಾಕಿದ ಕೇಸ್ ಏನು, ಮುಂದೆ ಏನಾಯ್ತು ಅನ್ನೋ ಡೀಟೇಲ್ ಕೂಡ ಇಲ್ಲಿದೆ ನೋಡಿ.